ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟುಡೇ ವಿ ಆರ್ ಬ್ಯಾಕ್ ವಿತ್ ಅನದರ್ ವಿಡಿಯೋ. ಇವತ್ತು ನಾವು ಶಾಪಿಂಗ್ ವ್ಲಾಗ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ನನಗೆ ಸ್ವಲ್ಪ ಕ್ಯಾಶುವಲ್ ಕ್ಲಾತ್ಸ್ ತೊಗೋಬೇಕಿತ್ತು, ಹಾಗಾಗಿ ವಿ ಆರ್ ಹೆಡಿಂಗ್ ಟು ಮಂತ್ರಿ ಮಾಲ್ ನಾವು. ಸೊ ಆ್ಯಂಡ್ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ, ಇವತ್ತು ನಾನು ಇನ್ಕಮ್ ವಿತ್ಡ್ರಾ ಮಾಡಿರೋ ಡೇ ಇರುತ್ತೆ. ನಾನು ಇವತ್ತೊಂದು ಹೈಯೆಸ್ಟ್ ಇನ್ಕಮ್ನ ವಿತ್ಡ್ರಾ ಮಾಡಿದ್ದೀನಿ. ಅದನ್ನು ಇದೇ ವಿಡಿಯೋ ಎಂಡಲ್ಲಿ ತೋರಿಸ್ತಾ ಹೋಗ್ತೀನಿ. ನೀವು ಕಂಪ್ಲೀಟಾಗಿ ಈ ವ್ಲಾಗ್ನ ನೋಡಿದ್ರೆ ಅದ್ರ ಇನ್ಫಾರ್ಮೇಷನು ನಿಮ್ಗೆ ಅದರಲ್ಲಿ ತಿಳಿತಾ ಹೋಗುತ್ತೆ. ಆ್ಯಂಡ್ ಬಟ್ಟೆ ಅಷ್ಟೇ ಅಲ್ಲದೆ ಸ್ವಲ್ಪ ಇನ್ನೊಂಚೂರು ಥಿಂಗ್ಸ್ ಎಲ್ಲ ತೊಗೊಳಕ್ಕಿದೆ. ಸೊ ವಿ ಆರ್ ಹೆಡಿಂಗ್ ಟು ಮಂತ್ರಿ ಮಾಲ್. ಕಮ್ ಲೆಟ್ಸ್ ಗೋ ಟು ಮಂತ್ರಿ ಮಾಲ್ ವಿತ್ ಮೀ ಆ್ಯಂಡ್ ಲೆಟ್ಸ್ ಡೂ ಸಮ್ ಶಾಪಿಂಗ್. ಆ್ಯಂಡ್ ನನ್ನ ವರ್ಕ್ ಮೊಬೈಲ್ನ ಬಿಟ್ಟು ಬಂದಿದ್ದೀನಿ. ಸೊ ಅದನ್ನು ತಗೊಳ್ಳೋಣ ಅಂತ ಮನೆ ಹತ್ರ ಹೋಗ್ತಿದ್ದೀನಿ. ನನ್ನ ಕೆಲಸದಲ್ಲಿ ಅಂದರೆ ನಾನು ಮಾಡೋ ಕೆಲಸದಲ್ಲಿ ಕಂಫರ್ಟ್ ಝೋನ್ ಅಂದರೆ ಇದೆ ಅನಿಸುತ್ತೆ. ನಾನು ಮಾಲ್ಗೆ ಶಾಪಿಂಗ್ ಹೋದ್ರೂ, ಮತ್ತೊಂದು ಕಡೆ ಹೋದ್ರೂ, ಎಲ್ಲಿಂದನಾದರೂ ನಾನು ಕೆಲಸ ಮಾಡ್ಬೋದು. ಆ್ಯಂಡ್ ದಿಸ್ ಇಸ್ ದ ಬೆನಿಫಿಟ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್. ನಾನು ಯಾವಾಗಲೂ ನನ್ನ ವೀಡಿಯೋಸಲ್ಲಿ ಹೇಳ್ತಾ ಇರ್ತೀನಿ, ಯು ಕ್ಯಾನ್ ವರ್ಕ್ ಫ್ರಮ್ ಎನಿವೇರ್ ಎನಿ ಟೈಮ್ ಅಂತ. ಸೊ ದಿಸ್ ಇಸ್ ದ ಬೆನಿಫಿಟ್ ಯು ಆರ್ ಗೋನಾ ಗೆಟ್ ಇನ್ ಡಿಜಿಟಲ್ ಮಾರ್ಕೆಟಿಂಗ್. ವೆದರ್ ತುಂಬಾ ಚೆನ್ನಾಗಿತ್ತು, ಹಾಗೆ ಟ್ರಾಫಿಕ್ ಕೂಡ ಇತ್ತು. ಬಟ್ ವೆದರ್ ಚೆನ್ನಾಗಿತ್ತು ಅಂತ ಸಾಂಗ್ಸ್ ಹಾಕ್ಕೊಂಡು ವೈಬ್ ಮಾಡ್ತಾ ನಾವು ಕೂಡ ಟ್ರಾಫಿಕ್ ದಾಟ್ಬಿಟ್ಟು ಮಂತ್ರಿ ಮಾಲ್ನ ಹೇಗೋ ಒಂದು ರೀಚ್ ಆದ್ವಿ. ಬಟ್ ಟ್ರಸ್ಟ್ ಮೀ, ಬ್ಯಾಂಗ್ಳೂರ್ ಟ್ರಾಫಿಕ್ ಈಸ್ ನೋ ವೇರ್ ಟು ಕಾಂಪ್ರಮೈಸ್ ಅಲ್ವಾ. ತುಂಬಾ ಟ್ರಾಫಿಕ್ ಇತ್ತು ಆ್ಯಂಡ್ ಇಟ್ ಟುಕ್ ಅರೌಂಡ್ ಲೈಕ್ 30-40 ಮಿನಿಟ್ಸ್ ನಮ್ಮ ಪ್ಲೇಸಿಂದ ಮಂತ್ರಿ ಮಾಲ್ಗೆ ರೀಚ್ ಆಗೋಕ್ಕೆ. ಬಟ್ ಸಮ್ಹೌ ವಿ ಮ್ಯಾನೇಜ್ ಟು ಗೋ, ಯಾಕಂದರೆ ನಾವು ಕನ್ನಡ ಸಾಂಗ್ಸ್ನ ಕೇಳಿಸ್ಕೊತ ಹೋಗ್ತಾ ಇದ್ವಿ. ಇಟ್ ವಾಸ್ ಅ ಗುಡ್ ಸ್ಟಾರ್ಟ್ ಫಾರ್ ದ ಶಾಪಿಂಗ್ ಡೇ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ನಾವಿವಾಗ ಟ್ರೆಂಡ್ಸಿಗೆ ಬಂದಿದ್ದೀವಿ. ಐ ಥಿಂಕ್ ಇಲ್ಲಿ 60% ಆಫರ್ ನಡೀತಾ ಇದೆ. ಸೊ ಐ ಥಿಂಕ್ ಕ್ಯಾಶುವಲ್ ಕ್ಲಾತ್ಸ್ ನಾವಿಲ್ಲಿ ತೊಗೋಬೋದು ಅಂತ ಅಂದ್ಕೊಂಡು ವಿ ಆರ್ ಇನ್ ಟ್ರೆಂಡ್ಸ್. ಲೆಟ್ಸ್ ಸಿ ನಮ್ಗೆ ಇಲ್ಲಿ ಏನು ಸಿಗುತ್ತೆ, ಏನು ಚೆನ್ನಾಗಿರ್ಬೋದು, ನನಗೇನು ಇಷ್ಟ ಆಗುತ್ತೆ. ಕಮ್ ಲೆಟ್ಸ್ ಗೋ. ಆ್ಯಕ್ಚುಲಿ ಟ್ರೆಂಡ್ಸಲ್ಲಿ ಒಳ್ಳೆ ಆಫರ್ ನಡೀತಾ ಇದೆ. ಈ ವಿಡಿಯೋ ನೀವು ನಾನು ಪೋಸ್ಟ್ ಮಾಡಿದ ರೀಸೆಂಟ್ ಡೇಸಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಬೇಗ ಟ್ರೆಂಡ್ಸಿಗೆ ಹೋಗಿ, ಯಾಕಂದರೆ 50% ಫ್ಲ್ಯಾಟ್ 60% ಆಫರ್ ನಡೀತಾ ಇದೆ. ಆ್ಯಂಡ್ ನಾನಂತೂ ಒಂದು 20 ಬಟ್ಟೆ ಟ್ರೈ ಮಾಡೋಣ ಅಂತ ಇಟ್ಟಿದ್ದೀನಿ. ಲೆಟ್ಸಿ ನನಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ, ಯಾವ್ದು ಇಷ್ಟ ಆಗುತ್ತೆ, ನಾನು ಯಾವ್ದು ಬೈ ಮಾಡ್ತೀನಿ. ವಿಡಿಯೋ ಕೊನೆ ತನಕ ನೋಡ್ತಾ ಇರಿ, ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ನಿಮ್ಗೆ. ಸೊ ಆಫ್ಟರ್ 1 hour ಅಂದರೆ ಸ್ಪೆಂಡಿಂಗ್ 1 hour ಇನ್ ಟ್ರೆಂಡ್ಸ್, ವಿ ಹವ್ ಪರ್ಚೇಸ್ಡ್ ಓನ್ಲಿ 4 cloths. ಬಟ್ ಐ ಥಿಂಕ್ ಇಟ್ಸ್ ವರ್ತ್ ಆಫ್ ಬೈಯಿಂಗ್. ನೋಡೋಣ ಬಿಲ್ ಎಷ್ಟಾಗಿರುತ್ತೆ ಅಂತ. ಕಮ್ ಲೆಟ್ಸ್ ಸಿ. ಟೋಟಲ್ ಎಷ್ಟಾಗಿದೆ? 2286. ಓಕೆ, ಇಟ್ ಇಸ್ 2286 rupees ಇನ್ ಟ್ರೆಂಡ್ಸ್. ಆ್ಯಂಡ್ ಇವತ್ತು ಇಡೀ ದಿನ ಶಾಪ್ ಮಾಡಿ ಎಷ್ಟು ಸ್ಪೆಂಡ್ ಆಗುತ್ತೆ ಅನ್ನೋದನ್ನು ಲೆಟ್ಸ್ ಕೌಂಟ್. ಓಕೆನಾ? ನಾವಿವಾಗ ಲೈಫ್ ಸ್ಟೈಲಲ್ಲಿದ್ದೀವಿ. ಐ ಥಿಂಕ್ ನಾನೊಂದು ಲಿಪ್ಸ್ಟಿಕ್ ನೋಡ್ಬೋದು ಅನಿಸುತ್ತೆ. ನನಗೊಂದು ಲಿಪ್ಸ್ಟಿಕ್ ಶೇಡ್ ಬೇಕು. ಸೊ ಇಲ್ಲೂ ಬಟ್ಟೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಇಲ್ಲೂ ನನಗೆ ಎಷ್ಟಾಗೋ ಬಟ್ಟೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಕಮ್. ನಾನು ಲಿಪ್ಸ್ಟಿಕ್ ಕೂಡ ಯಾವ ಶೇಡ್ ತೊಗೊಂಡೆ ಅಂತ ವೀಡಿಯೋ ಎಂಡಲ್ಲಿ ತೋರಿಸ್ತೀನಿ. ಸೊ ನೀವು ಕೀಪ್ ವಾಚಿಂಗ್. ಸೊ ನಾವು ಲೈಫ್ ಸ್ಟೈಲ್ಗೆ ಹೋಗಿ ಕೆಲವೊಂದು ಲಿಪ್ಸ್ಟಿಕ್, ಕಾಸ್ಮೆಟಿಕ್ಸ್ ಎಲ್ಲ ತಗೊಂಡು ದೆನ್ ವಿ ಹೆಡೆಡ್ ಟು ಆ್ಯಕ್ಚುಲಿ ಶಾಪರ್ ಸ್ಟಾಪ್. ಬಟ್ ದ ಥಿಂಗ್ ಈಸ್, ಇಲ್ಲಿ ಬೈ 1 get 1 ಅಂತ ಹಾಕಿದ್ದಾರೆ ತುಂಬ ಬಟ್ಟೆ ಮೇಲೆ. ಒಂದು ಬಟ್ಟೆಲೇ 2 ಬಟ್ಟೆ ದುಡ್ಡು ಕಸಿಯೋ ಥರ ಹಾಕಿದ್ದಾರೆ. ಸೊ ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಆಬ್ವಿಯಸ್ಲಿ ಲೈಕ್ ವಿ ಕಾಂಟ್ ಸ್ಪೆಂಡ್ ಸೋ ಮಚ್ ಅನ್ನೆಸೆಸರಿ ಅಲ್ವಾ. ಸೊ ಬಿ ಕೇರ್ಫುಲ್ ವೈಲ್ ಸ್ಪೆಂಡಿಂಗ್ ಮನಿ. ವಿ ಆರ್ ಇನ್ ನೈಕಾ. ಆ್ಯಕ್ಚುಲಿ ನಂಗೊಂದು ಲಿಪ್ ಬಾಮ್ ಬೇಕು. ಲೆಟ್ಸ್ ಗೋ ಆ್ಯಂಡ್ ಬೈ ದ್ಯಾಟ್. ಓಕೆ, ಐ ಥಿಂಕ್ ದಿಸ್ ಒನ್. ಯಾ, ನೈಕಾದಲ್ಲಿ ನಾವು ಒಂದು ಲಿಪ್ ಬಾಮ್ನ ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ನಾವು ವಿ ಆರ್ ಹೆಡ್ಡಿಂಗ್ ಟು ಝುಡಿಯೋ. ಐ ಥಿಂಕ್ ಲೆಟ್ಸ್ ಗೋ. ಏನು ತಗೊತೀವಿ ಅಂತ ಲೆಟ್ಸ್ ಸಿ. ಸೊ ನಾವು ಝುಡಿಯೋಗೆ ಹೋಗ್ತಾಯಿದ್ದೀವಿ. ಲೆಟ್ಸ್ ಸಿ ಇಲ್ಲಿ ಏನೇನು ಚೆನ್ನಾಗಿರುತ್ತೆ, ನನಗೇನೇನು ಇಷ್ಟ ಆಗುತ್ತೆ, ನಾವೇನು ಪರ್ಚೇಸ್ ಮಾಡ್ತೀವಿ. ಲೆಟ್ಸ್ ಸಿ. ಥ್ಯಾಂಕ್ ಯು. ಐ ಥಿಂಕ್ ಕಲೆಕ್ಷನ್ಸ್ ಚೆನ್ನಾಗಿದೆ ಅಂತ. ಲೆಟ್ಸ್ ಸಿ. ಈ ಝುಡಿಯೋಲಿ ನಮಗೆ ಏನೂ ಇಷ್ಟ ಆಗಲಿಲ್ಲ. ಸೊ ನಾವು ಏನಾದರೂ ತಿನ್ನೋಣ, ತುಂಬ ಹಶ್ವಾಗ್ತದೆ ಅಂತ ವಿ ಆರ್ ಹೆಡಿಂಗ್ ಟು KFC ನಾವು. ಸೊ ಲೆಟ್ಸ್ ಗೋ ಹ್ಯಾವ್ ಸಮ್ ಚಿಕನ್.
ಊಟ ಆರ್ಡ್ರ್ ಮಾಡಿದ ಗ್ಯಾಪಲ್ಲಿ ತುಂಬಾ ಟೈಮ್ ಇತ್ತು. ನಾನು ಯಾಕೆ ಟೈಮ್ ವೇಸ್ಟ್ ಮಾಡಲಿ ಅಂತ ಅಲ್ಲೇ ಕೂತ್ಕೊಂಡು ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ದಿಸ್ ಈಸ್ ದ ಬೆನಿಫಿಟ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್. ನೀವು ಎಲ್ಲಿದ್ದರೂ ಹೇಗಿದ್ದರೂ ಲೈಕ್ ಎನಿವೇರ್ ಎನಿ ಟೈಮ್ ವರ್ಕ್ ಮಾಡ್ಬೋದು. ಈ ರೀತಿ ಒಳ್ಳೆ ಅರ್ನಿಂಗ್ಸ್ನ ಮಾಡ್ಬೋದು. ಸೊ ಬೇಸಿಕಲಿ ಐ ಲವ್ KFC. ಸೊ ಇಷ್ಟೆಲ್ಲ ಆರ್ಡ್ರ್ ಮಾಡಿದ್ದೀವಿ, ಚೆನ್ನಾಗಿ ತಿಂದು ವಿಲ್ ಗೋ ಬ್ಯಾಕ್ ಹೋಮ್. ಆ್ಯಂಡ್ ಇವತ್ತು ನಾವು ನಮ್ಮ ಹೈಯೆಸ್ಟ್ ಇನ್ಕಮ್ನ ವಿತ್ಡ್ರಾ ಮಾಡ್ತಾ ಇದ್ದೀವಿ. ಅದನ್ನು ಲೈವ್ ತೋರಿಸ್ತೀನಿ ನಿಮಗೆಲ್ಲರಿಗೂ. ಸ್ಟೇ ಟ್ಯೂನ್ ಟಿಲ್ ದಿ ಎಂಡ್. ಸ್ವಲ್ಪ ಏನಾದರೂ ಹೆಲ್ದಿ ಡ್ರಿಂಕ್ ಕುಡಿಯೋಣ, ಜ್ಯೂಸ್ ಕುಡಿಯೋಣ ಅಂತ ಅನ್ನಿಸ್ತು. ಅದಕ್ಕೆ ಹತ್ತಿರದಲ್ಲಿರೋ ಹೋಟೆಲಲ್ಲಿ ಹೋಗಿ ಮೋಸಂಬಿ ಜ್ಯೂಸ್ನ ಕೊಟ್ಟು ಮನೆಗೆ ಬಂದೆ. ಸೊ ಅಗೇನ್ ವೆಲ್ಕಮ್ ಬ್ಯಾಕ್. ನಾನು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ನಾವು ಐ ಥಾಟ್ ಲೈಕ್ ಸ್ವಲ್ಪ ಹೊತ್ತು ಕೆಲಸ ಮಾಡೋಣ ಅಂತ ಐ ವರ್ಕ್ಡ್. ಆ್ಯಂಡ್ ಇವಾಗ ನಿಮಗೆಲ್ಲರಿಗೂ ನಾನು ಏನೇನು ತಂದಿದ್ದೀನಿ ಅಂತ ಅನ್ಬಾಕ್ಸ್ ಮಾಡಿ ತೋರಿಸೋಣ ಅಂತ ಕೂತಿದ್ದೀನಿ. ಸೊ ದ ಫಸ್ಟ್ ಪ್ರಾಡಕ್ಟ್ ದಿಸ್ ಇಸ್ ಅ ಲಿಪ್ ಬಾಮ್. ಆ್ಯಕ್ಚುಲಿ ಲಿನಾಯ್ಜಿಂದ ತರಿಸಿರೋದು. I bought it from Nykaa. It's around 750 rupees. And next thing is, this is from Faces Canada mascara. And this is also Faces Canada's Comfy Silk Obsession lipstick. You can see here. And I bought one lipstick with 07 shade, I think. Yes, 07. And this is a lip balm. Everything from Faces Canada ಇದೆಲ್ಲ. ಇದೆಲ್ಲ ಸೇರಿ ಅರೌಂಡ್ 2800 ಏನೋ ಆಯಿತು ಲೈಫ್ ಸ್ಟೈಲಲ್ಲಿ. ಆ್ಯಂಡ್ ಲೆಟ್ಸ್ ಸಿ, ನಾನು ಟ್ರೆಂಡ್ಸಲ್ಲಿ ಏನೇನು ಪರ್ಚೇಸ್ ಮಾಡಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಲೆಟ್ಸ್ ಸಿ. ಆ್ಯಕ್ಚುಲಿ ಇದು ಒಂದು ಓವರ್ ಸೈಜ್ಡ್ ಡೆನಿಮ್ ಜಾಕೆಟ್. ಇದನ್ನು ನಾನು ಸ್ಟೈಲ್ ಮಾಡಿದಾಗ ಫಾರ್ ಶೋರ್ ಐ ಶೋ ಇಟ್ ಟು ಯು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಓಕೆ, ದಿಸ್ ಈಸ್ ಅ ಕ್ಯೂಟ್ ಲಿಟಲ್ ಪ್ರೆಟಿ ಡ್ರೆಸ್. ಯು ಕ್ಯಾನ್ ಸಿ ಇದು ಒಂದು ಒನ್ ಪೀಸು. ಆ್ಯಕ್ಚುಲಿ ಇದೊಂದು ಕ್ಯೂಟ್ ಡ್ರೆಸ್ಸು, ತುಂಬ ಚೆನ್ನಾಗಿದೆ. ಲೆಟ್ಸ್ ಸಿ, ನಾನು ಹಾಕ್ಕೊಂಡಾಗ ಶೋರ್ಲಿ ಅಲ್ಲಿ ಪೋಸ್ಟ್ ವೀಡಿಯೋ ನಿಮಗೆಲ್ಲ ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಕ್ಯಾಶುವಲ್ ಟೀ ಶರ್ಟ್. ಒಂದು ಕ್ಯಾಶುವಲ್ ಫುಲ್ ಸ್ಲೀವ್ ಟೀ ಶರ್ಟ್ ಇದು. ಯು ಕ್ಯಾನ್ ಸಿ ಹಿಯರ್ ದ ಆರೆಂಜ್ ಒನ್, ಆ್ಯಕ್ಚುಲಿ ಲೈಟ್ ಆರೆಂಜ್ ಥರ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ದಿಸ್ ಒನ್. ದಿಸ್ ಇಸ್ ಅ ಕ್ಯೂಟ್ ನಾರುಟೋ ಪ್ರಿಂಟ್ ಟೀ ಶರ್ಟ್. ಲಾಸ್ಟ್ ಕ್ಲಿಪ್ಪಲ್ಲಿ ಹೇಳಿದಾಗಲೇ ಟ್ರೆಂಡ್ಸಲ್ಲಿ ಇಟ್ ವಾಸ್ ಅರೌಂಡ್ 2200-300 ಸಮಥಿಂಗ್ ಆಯಿತು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ವಿ ಪರ್ಚೇಸ್ಡ್ ಅ ಕಾರ್ ಕಿಟ್, ಕಾರ್ ಸ್ಕ್ರ್ಯಾಚಸ್ಸು ಮತ್ತು ಸ್ಟೇನ್ ರಿಮೂವ್ ಮಾಡೋಕ್ಕೆ ಅಂತ. ಇಟ್ ವಾಸ್ ಅರೌಂಡ್ 1500 rupees. ಸೊ ಊಟ ತಿಂದಿದ್ದು ದೀಸ್ ದ್ಯಾಟ್ ಆ್ಯಂಡ್ ಆಲ್ ಎಲ್ಲ ಸೇರಿಸಿ ಟುಡೇಸ್ ಸ್ಪೆಂಡಿಂಗ್ ವಾಸ್ ಅರೌಂಡ್ 10,000 rupees. ಇವತ್ತು ಸಿಂಗಲ್ ಡೇಗೆ ಐ ಸ್ಪೆಂಟ್ ಅರೌಂಡ್ 10,000 rupees. ಆ್ಯಂಡ್ ನೀವು ಇವಾಗ ಯೋಚನೆ ಮಾಡ್ತಿರ್ಬೋದು, ಇಷ್ಟೆಲ್ಲ ಮಾಡೋಕ್ಕೆ ಎಲ್ಲಿಂದ ದುಡ್ಡು ಬರುತ್ತೆ, ಹೇಗೆ ಹಾಗೆ ಹೀಗೆ ಅಂತ. ಇಟ್ ಈಸ್ ಆಲ್ ಬಿಕಾಸ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್. ಯಾಕಂದರೆ ನನ್ನ ಡ್ರೀಮ್ಸ್, ವಿಶಸ್ ಏನೇ ಇದ್ರೂ ಫುಲ್ಫಿಲ್ ಮಾಡೋಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಈಸ್ ಹೆಲ್ಪಿಂಗ್ ಮೀ. ನನ್ನ ಮನೆಯ ಕಂಫರ್ಟ್ ಝೋನಿಂದ ನಾನು ಕೆಲಸ ಮಾಡಿ ಒಳ್ಳೆ ಸಂಪಾದನೆ ಮಾಡಿ ನನಗೇನು ಬೇಕೋ ಅದನ್ನು ನಾನೇ ಖುದ್ದಾಗಿ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಡೂ ಇಟ್. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ನೀವು ಕ್ಯಾಪ್ಷನಲ್ಲಿರೋ ವಾಟ್ಸಪ್ ನಂಬರ್ಗೆ ಅಥವಾ ಡಿಸ್ಕ್ರಿಪ್ಷನಲ್ಲಿರೋ ವಾಟ್ಸಪ್ ನಂಬರ್ಗೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ ಹೇಳಿದೆ ದ್ಯಾಟ್ ನಾನಿವತ್ತು ನಿಮಗೆ ನನ್ನ ಹೈಯೆಸ್ಟ್ ಇನ್ಕಮ್ 1 ವೀಕ್ ಇನ್ಕಮ್ನ ವಿಡ್ರಾ ಮಾಡೋದು ತೋರಿಸ್ತೀನಿ ಅಂತ. ಇವಾಗ ನಿಮಗೆ ಲೈವಾಗಿ ತೋರಿಸ್ತಾ ಹೋಗ್ತೀನಿ. ಆಲ್ಮೋಸ್ಟ್ ಇವಾಗ ಟೈಮು 10:47 PM ಆಗಿದೆ. ಆ್ಯಂಡ್ ಈ ಪ್ಲ್ಯಾಟ್ಫಾರ್ಮಲ್ಲಿ ತುಂಬ ಒಳ್ಳೆ ಬಂಡಲ್ ಆಗಿರೋ ಬಿಸ್ನೆಸ್ ಮಾಸ್ಟ್ರಿ ಪ್ಯಾಕೇಜಿಂದ ನಾನು ಲಾಸ್ಟ್ ವೀಕ್ ಆ್ಯಕ್ಚುಲಿ ಓವರ್ 93,000 rupees ಅರ್ನಿಂಗ್ಸ್ ಮಾಡಿದ್ದೆ. ಸೊ ಅದೆಲ್ಲದು ನನ್ನ ವಾಲೆಟ್ಗೆ ಬಂದು ಕ್ರೆಡಿಟ್ ಆಗಿರುತ್ತೆ. ಯು ಕ್ಯಾನ್ ಸಿ ಹಿಯರ್ ನನ್ನ ಅವೈಲಬಲ್ ಬ್ಯಾಲೆನ್ಸ್ 92,120 rupees ಅಂತ ತೋರಿಸ್ತಾ ಇದೆ. ಸೊ ಇದನ್ನು ನಾವು ಲೈವ್ ಆಗಿ ನಮ್ಮ ಬ್ಯಾಂಕಿಗೆ ವಿತ್ಡ್ರಾ ಮಾಡೋಣ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಎಲ್ಲದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಲೆಟ್ಸ್ ವಿತ್ಡ್ರಾ ದಿಸ್. ಇದು ನನ್ನ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಬರುತ್ತಾ ಇಲ್ವಾ ಅಂತ ಸ್ಟೇಟ್ಮೆಂಟ್ ಸಮೇತ ನಿಮಗೆ ತೋರಿಸ್ತೀನಿ. ತುಂಬ ಜನ ಲೈಕ್ ಡೌಟ್ಫುಲ್
ಆಗಿರ್ತೀರಾ, ಯೋಚನೆ ಮಾಡ್ತಿರ್ತೀರಾ, ನಾವು ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೋದಾ, ಇದರಿಂದ ಸಂಪಾದನೆ ಮಾಡ್ಬೋದಾ, ನಿಜವಾಗ್ಲೂ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಬರುತ್ತಾ, ಸ್ಕ್ಯಾಮ್ ಆಗಿಬಿಡ್ತೀವ, ಫ್ರಾಡ್ ಆಗಿಬಿಡ್ತೀವ ಅಂತ. ಬಟ್ ಆ ಡೌಟ್ ಎಲ್ಲದೂ ಕ್ಲಾರಿಫೈ ಆಗಲಿ ಅಂತಲೇ ನಾನು ಈ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ತೋರಿಸ್ತಾ ಹೋಗ್ತಿದ್ದೀನಿ ದ್ಯಾಟ್ ಎಸ್, ಡಿಜಿಟಲ್ ಮಾರ್ಕೆಟಿಂಗ್ ಇಸ್ ಟ್ರೂ ಆ್ಯಂಡ್ ಯು ಕ್ಯಾನ್ ಮೇಕ್ ಸೋ ಮಚ್ ಆಫ್ ಮನಿ ಓವರ್ ಹಿಯರ್ ಇಫ್ ಯು ಲರ್ನ್ ದೋಸ್ ಸ್ಕಿಲ್ಸ್. ಅಂದರೆ ಆ ಸ್ಕಿಲ್ಸ್, ಇಂಪಾರ್ಟೆಂಟ್ ಸ್ಕಿಲ್ಸ್ನ ನೀವು ಕಲಿತ್ರೆ ಯು ಕ್ಯಾನ್ ಮೇಕ್ ಲೈಕ್ ವೆರಿ ಗುಡ್ ಅಮೌಂಟ್ ಆಫ್ ಇನ್ಕಮ್ ಅಂತ ಹೇಳೋಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಲೆಟ್ಸ್ ಸಿ. ಇವಾಗ ಐ ಆಮ್ ಗಿವಿಂಗ್ ವಿಡ್ರಾ ಕೊಟ್ಟಿದ ತಕ್ಷಣ ಏನಾಗುತ್ತೆ ಅಂದರೆ ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಕಂಪ್ನಿಗೆ ಯಾವ ನಂಬರ್ ಕೊಟ್ಟಿರ್ತೀವೋ ಅಲ್ಲಿ ಒಂದು OTP ಹೋಗುತ್ತೆ. ಆ OTP ಎಂಟರ್ ಮಾಡಿ ಕನ್ಫರ್ಮ್ ಟ್ರಾನ್ಸ್ಫರ್ ಕೊಟ್ಟಿದ ತಕ್ಷಣವೇ ಪೇಔಟ್ ಇನಿಷಿಯೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಯು ಕ್ಯಾನ್ ಸಿ ಹಿಯರ್ ಪೇಔಟ್ ಈಸ್ ಇನಿಷಿಯೇಟೆಡ್ ಸಕ್ಸಸ್ಫುಲಿ. ಈ ಅಮೌಂಟು ನನ್ನ ಬ್ಯಾಂಕ್ ಅಕೌಂಟಿಗೆ ಆಲ್ ಆಫ್ ಅ ಸಡನ್, ನೀವು ಇಲ್ಲಿ ಟೈಮ್ ನೋಡ್ತಾ ಇದ್ದೀರಾ ಲ್ಯಾಪ್ಟಾಪಲ್ಲಿ 10:49 ಆಗಿದೆ. ಆ್ಯಂಡ್ ನನ್ನ ಫೋನ್ ಕೂಡ ತೆಗಿತಾ ಇದ್ದೀನಿ, ಲೈಕ್ ನಾನು ಬ್ಯಾಂಕ್ ಯೂಸ್ ಮಾಡೋ ಫೋನಲ್ಲಿ ಆಲ್ರೆಡಿ ನೋಟಿಫಿಕೇಷನ್ ಬಂದಿದೆ ನನಗೆ. ಯು ಕ್ಯಾನ್ ಸಿ ಹಿಯರ್, ಓ ಮೈ ಗಾಡ್, ಯು ಕ್ಯಾನ್ ಸಿ ಹಿಯರ್ ಮೇಲ್ ಬಂದಿದೆ ಆಲ್ರೆಡಿ. ಬಿಸ್ಗುರುಕುಲ್ ಪ್ರೈವೇಟ್ ಲಿಮಿಟೆಡಿಂದ 92,113 rupees, ಅಂದರೆ 93,000ಅಲ್ಲಿ 1,000 rupees ಸಮಥಿಂಗ್ ಟ್ಯಾಕ್ಸಿಗೆ ಡಿಡಕ್ಟ್ ಆಗಿ ಉಳ್ಕಿದ ಎಲ್ಲ ಅಮೌಂಟು ಕೋಟಕ್ ಬ್ಯಾಂಕಿಂದ ಮೆಸೇಜ್ ಕೂಡ ಬಂದಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇಟ್ಸ್ ಅರೌಂಡ್ 92,113 rupees ಗೈಸ್. ಇದಷ್ಟೇ ಅಲ್ಲದೆ ಐ ವಿಲ್ ಶೋ ಯು ದ ಬ್ಯಾಂಕ್ ಸ್ಟೇಟ್ಮೆಂಟ್ ಆಲ್ಸೋ. ನನ್ನ ಕೋಟಕ್ ಬ್ಯಾಂಕ್ ಅಪ್ಲಿಕೇಶನ್ಗೆ ನಾನು ಲಾಗಿನ್ ಆಗ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸಿ 92,000 rupees ಡೈರೆಕ್ಟ್ಲಿ ಕ್ರೆಡಿಟೆಡ್ ಟು ಮೈ ಬ್ಯಾಂಕ್ ಅಕೌಂಟ್. ಕಂಪನಿ ಹೆಸರು ಕಾಣಿಸ್ತಾ ಇದೆ, ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಕಾಣಿಸ್ತಾ ಇದೆ, ಕಂಪನಿ ಯಾವ ಕಂಪನಿಯಿಂದ ಬಂದಿದೆ ಅಂತ ಇಲ್ಲಿ ನಿಮಗೆ ಕನ್ಫರ್ಮ್ ಆಗ್ತಿದೆ, ರೈಟ್? ನೋಡೋದ್ರಲ್ಲ, ಈ ಅಮೌಂಟು ನಾನು ಜಸ್ಟ್ ಒಂದೇ ವಾರದಲ್ಲಿ ಕ್ರಿಯೇಟ್ ಮಾಡಿರೋದು ವಿತ್ ದ ಹೆಲ್ಪ್ ಆಫ್ ಟ್ರೆಂಡಿಂಗ್ ಡಿಜಿಟಲ್ ಸ್ಕಿಲ್ಸ್. ಕೇವಲ ಒಂದು ಮೊಬೈಲ್ ಫೋನ್ ಹಾಗೆ ಇಂಟರ್ನೆಟ್ ಕನೆಕ್ಷನ್ ಆ್ಯಂಡ್ ಪಾರ್ಟ್ ಟೈಮಲ್ಲಿ ವರ್ಕ್ ಮಾಡಿ, ಮನೆಯಿಂದನೇ ಮಾಡಿ ಕೆಲಸ ಮಾಡಿ ಇಷ್ಟೆಲ್ಲ ಸಂಪಾದನೆ ಮಾಡಿರೋದು. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಡೂ ಇಟ್, ಟ್ರಸ್ಟ್ ಮೀ, ಯು ಕ್ಯಾನ್ ಆಲ್ಸೋ ಡೂ ಇಟ್. ಇದನ್ನು ಸ್ಟೂಡೆಂಟ್ಸ್ ಆಗಿರಲಿ, ಹೌಸ್ ವೈಫ್ಸ್ ಆಗಿರಲಿ, ಜಾಬ್ ಮಾಡ್ತಾ ಇರೋರು, ಇನ್ನೊಂಚೂರು ಸೈಡ್ ಇನ್ಕಮ್ಗಾಗಲಿ ಖಂಡಿತವಾಗ್ಲೂ ಮಾಡ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ಗಾಗಿ ನೀವು ನನ್ನ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಆ ನಂಬರ್ ನಿಮಗೆ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಕಾಂಟ್ಯಾಕ್ಟ್ ಮೀ. ಆ್ಯಂಡ್ ನಾನು ಈ ಪ್ಲ್ಯಾಟ್ಫಾರ್ಮಲ್ಲಿ ಆಲ್ಮೋಸ್ಟ್ 1.5 ವರ್ಷ 2 ವರ್ಷದಿಂದ ವರ್ಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಐವ್ ಮೇಡ್ ಅರೌಂಡ್ 23 lakhs ಒಂದೇ ವರ್ಷದಲ್ಲಿ. ಟ್ರಸ್ಟ್ ಮೀ ವೆನ್ ಐ ಸೇ ದಿಸ್. ಈ ಪ್ಲ್ಯಾಟ್ಫಾರ್ಮ್, ಈ ಆಪರ್ಚುನಿಟಿ ನಿಮ್ಮ ಲೈಫ್ನೂ ಕೂಡ ಚೇಂಜ್ ಮಾಡ್ಬೋದು. ಆ್ಯಂಡ್ ಯು ಆರ್ ಒನ್ ಆಫ್ ದಿ ಪರ್ಸನ್ ಹೂ ವಾಂಟ್ಸ್ ಟು ಚೇಂಜ್ ದೇರ್ ಲೈಫ್ ಆ್ಯಂಡ್ ಬಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಅಂತಂದರೆ ಪ್ಲೀಸ್ ಸ್ಟಾರ್ಟ್ ದಿಸ್ ಜರ್ನಿ ಆ್ಯಂಡ್ ಟೇಕ್ ದ್ಯಾಟ್ ಡಿಸಿಷನ್. ಐ ವುಡ್ ಬಿ ದೇರ್ ಟು ಹೆಲ್ಪ್ ಯು. ನಾನು ಇರ್ತೀನಿ ನಿಮ್ಮ ಸಪೋರ್ಟ್ಗೆ, ಟು ಗೈಡ್ ಯು, ಟು ಟೀಚ್ ಯು, ಟು ಮೆಂಟರ್ ಯು. ಆ್ಯಂಡ್ ದಟ್ಸ್ ಆಲ್ ಐ ಕ್ಯಾನ್ ಸೇ. ದಟ್ಸ್ ದ ಪೊಟೆನ್ಷಿಯಲ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತಲೇ ಹೇಳ್ಬೋದು. ನೀವೇ ಡೈರೆಕ್ಟಾಗಿ ನೋಡಿದ್ದೀರಾ ಡಿಜಿಟಲ್ ಮಾರ್ಕೆಟಿಂಗ್ ಪೊಟೆನ್ಷಿಯಲ್ ಏನು ಅಂತ. ನೌ ಇಟ್ಸ್ ಲೆಫ್ಟ್ ಟು ಯು, ದ ಡಿಸಿಷನ್ ಈಸ್ ಯೋರ್ಸ್. ಇಲ್ಲಿವರೆಗೂ ನೀವು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಇಫ್ ಯು ಆರ್ ಸ್ಟೇಯಿಂಗ್ ಟಿಲ್ ದ ಎಂಡ್ ಅಂತಂದರೆ obviously I love you all guys, and thank you so much for watching and supporting me, loving me. And ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕಾನ್. ಯಾಕಂದರೆ ನೆಕ್ಸ್ಟ್ ಬರೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಗೊತ್ತಾಗಬೇಕು. ವರ್ಕ್ ಅಪ್ಡೇಟ್ಸ್ ಆಗಲಿ, ಕಂಟೆಂಟ್ ಅಪ್ಡೇಟ್ಸ್ ಆಗಲಿ ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ಸೊ ಆಬ್ವಿಯಸ್ಲಿ ನಿಮಗೆ ನೋಟಿಫಿಕೇಷನ್ ಬರಬೇಕು. ಆಲ್ ರೈಟ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಎಲ್ಲರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿರಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.